ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಏನಪ್ಪ ವಿಷಯ ಅಂತ ಅಂದರೆ, ಮೊದಲನೇದಾಗಿ ನಾನು ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ, ಈ ಹಿಂದೆಯಿಂದನೂ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ. ಒಂದು ಲೇಔಟ್ ಅಕ್ರಮವಾಗಿದೆ, ಗ್ರಾಮ ಠಾಣಾ ಜಾಗವನ್ನು ಇವತ್ತು ಲೇಔಟ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಸಕಲೇಶಪುರದಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾನೇ ಇದ್ವಿ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿರಲಿಲ್ಲ. ಆದರೆ ಇವತ್ತೊಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಏನು ಅಂತ ಅಂದರೆ, ಈ ಲೇಔಟ್ ಈಗಾಗಲೇ ಖಾತಾ ಮಾಡಿಟ್ಟಿದ್ದಾರೆ. ಆ ಖಾತಾ ಮಾಡಿರುವಂಥದ್ದನ್ನು ನಿನ್ನೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಏನು ನಮ್ಮ ಕೃಷ್ಣ ಬೈರೇಗೌಡರು ಬರ್ತಾರೆ, ಆ ಕೃಷ್ಣ ಬೈರೇಗೌಡರಿಗೆ ಎಳೆ ಎಳೆಯಾಗಿ ಈ ಲೇಔಟಿನ ವಿಚಾರವನ್ನು ಬಿಚ್ಚಿಡ್ತೀವಿ. ಆ ಬಿಚ್ಚಿಟ್ಟಂಥ ಸಂದರ್ಭದಲ್ಲಿ ಅವರು ನೋಡ್ತಾರೆ, ಪ್ರತಿಯೊಂದನ್ನು ನೋಡ್ತಾರೆ. ಏನಪ್ಪ ಏನು ವಿಷಯ ಅಂತ ಕೇಳಿದಾಗ, ಸರ್ವೆ ನಂಬರ್ 132 ಟಾಟಾ ಲೇಔಟ್ ಏನಿದೆ, ಇದನ್ನು ಒಬ್ಬ ಡೆವಲಪರ್ಸ್ ಅವರು ತೊಗೊಂಡು ಡೆವಲಪ್ ಮಾಡ್ತಾ ಇರ್ತಾರೆ. ಅಲ್ಲಿ ಅಕ್ರಮ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ಎಳೆ ಎಳೆಯಾಗಿ ಅವರಿಗೆ ಬಿಚ್ಚಿಡ್ತೀನಿ. ಬಿಚ್ಚಿಟ್ಟಂಥ ಸಂದರ್ಭದಲ್ಲಿ ಏನು ಅಂತ ಕೇಳಿದಾಗ, 132 ಸರ್ವೆ ನಂಬರ್ 132ರಲ್ಲಿ 4 ಎಕರೆ 19 ಗುಂಟೆ ಜಾಗ ಇರ್ತದೆ ಸ್ವಾಮಿ. ಆ ಜಾಗದಲ್ಲಿ ಈಗಾಗಲೇ ಸರ್ಕಾರಿ ಸ್ಕೂಲ್ ಏನಿದೆಯಲ್ಲ, ನಮ್ಮ ಮೇನ್ ಈ ಕಡೆ ಸರ್ಕಾರಿ ಶಾಲೆ, ಆ ಶಾಲೆಗೆ 1 ಎಕರೆ 39 ಗುಂಟೆನ ಕೊಟ್ಟಿದ್ದಾರೆ. 4 ಎಕರೆ 19 ಗುಂಟೆನಲ್ಲಿ ಈ 2 ಎಕರೆ 18 ಗುಂಟೆ ಬ್ರಿಟಿಷ್ ಯುರೋಪಿಯನ್ ಕ್ಲಬ್ ಅಂದರೆ ಹಾಲಿ ಈಗಿನ ಮಂಜರಾಬಾದ್ ಕ್ಲಬ್ ಅವರು ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಇನ್ನು 2 ಗುಂಟೆ ಖರಾಬ್ ಬರುತ್ತೆ ಸರ್. ಅಲ್ಲಿಗೆ ಇದರಲ್ಲಿ 4 ಎಕರೆ 19 ಗುಂಟೆ ಕ್ಲೋಸ್ ಆಗುತ್ತೆ. ಆದ್ರೂ ಅದೇ ಸರ್ವೆ ನಂಬರಲ್ಲಿ 1 ಎಕರೆ 32 ಗುಂಟೆ ಲೇಔಟ್ ಅವರಿಗೆ ಮಾರಿದರೆ ಎಲ್ಲಿಂದ ಬಂತು ಸ್ವಾಮಿ ಅಂತ ಕೇಳಿದಾಗ, ಒಂದು ಕ್ಷಣ ಕಂದಾಯ ಸಚಿವರೇ ದಿಗ್ಭ್ರಮೆಗೊಳ್ತಾರೆ. ಏನಪ್ಪ ಇದು, 1 ಎಕರೆ 32 ಗುಂಟೆ ಸರ್ವೆ ನಂಬರ ಇಲ್ದಿದ್ದು ಹೇಗೆ ಬಂತು ಅಂತ ಹೇಳಿ ಚೀಫ್ ಆಫೀಸರ್ನ ಕರೆದು ತಹಶೀಲ್ದಾರ್ ಅವರಿಗೆ ಎಲ್ಲ ಕೇಳಿದಾಗ ಎಲ್ಲರೂ ಸಹ ಉತ್ತರ ಕೊಡಲಿಕ್ಕೆ ತಬ್ಬಿಬ್ಬಾಗ್ತಾರೆ. ಅದಲ್ಲದೆ ನಾನು ಹೇಳ್ತೀನಿ ಅವರಿಗೆ, ಸರ್ ಈ ಹಿಂದೆಯೇ ಈ ಜಾಗದ ಮೇಲೆ ನಾನು DC ಅವರಿಗೆ ಮನವಿ ಕೊಟ್ಟೆ, AC ಅವರಿಗೆ ಕೊಟ್ಟಿದ್ದೀನಿ, ತಹಶೀಲ್ದಾರಿಗೆ ಕೊಟ್ಟಿದ್ದೀನಿ, ಹಾಗೆಯೇ ಲೋಕಾಯುಕ್ತದಲ್ಲಿ FIR ಸಹ ಆಗಿದೆ ಸರ್ ಅಂತ ಎಲ್ಲ ಬಿಡಿಸಿ ಹೇಳ್ತೀನಿ. ಆವಾಗ ಅವ್ರು ಹೇಳ್ತಾರೆ, ತಕ್ಷಣಕ್ಕೇ ಇದನ್ನು ಏನು ಖಾತಾ ಮಾಡಿದ್ದಾರೆ ಆ ಖಾತಾನ ಈ ತಕ್ಷಣಕ್ಕೇ ಇದನ್ನು ಪರಿಶೀಲನೆ ಮಾಡಿ ಖಾತಾವನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅವರು ಸೂಚನೆಯನ್ನು ಕೊಡ್ತಾರೆ. ಖಾತಾ ಕ್ಲೋಸ್ ಮಾಡಬೇಕು ಅಂತ ಹೇಳಿ ತನಿಖೆ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ. ಹಾಗೆಯೇ ಮುಂದುವರೆದಂತೆ ಏನಪ್ಪ ಅಂತ ಅಂದರೆ, ಈ ಲೇಔಟು ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಅಕ್ರಮ ಆಗಿದೆ ಅಂತ ಅಂದ್ರೂ ಸಹ ನಮ್ಮ ಈ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಪುರಸಭೆಯ ಇಂಜಿನಿಯರ್ ಹಾಗೂ ಕಂದಾಯ ಕಲೆಕ್ಟ್ ಮಾಡುವಂತಹ ಅಧಿಕಾರಿಗಳು ಆ ಲೇಔಟು ಆಗಿರೋದೇ ಅಕ್ರಮ, ಅದರಲ್ಲೂ ಸಹ ಅಭಿವೃದ್ಧಿ ಆಗಿಲ್ಲ. ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ ಅಂದರೆ, ಅಲ್ಲಿ ನೀವು ಇವತ್ತಿಗೂ ಹೋಗಿ ನೋಡ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ನೋಡ್ಬೋದು, ಪಾರ್ಕ್ ಅಭಿವೃದ್ಧಿ ಆಗಿಲ್ಲ. ಅದರಲ್ಲೂ ಸಹ ಅಭಿವೃದ್ಧಿ ಪಡಿಸಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಜೊತೆಗೆ ಒಳಚರಂಡಿ ಕೆಲಸ ಮಾಡಿದ್ದಾರೆ. ಆದರೆ ಸಕಲೇಶಪುರ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲೂ ಒಳಚರಂಡಿ ನೀರು ಶುದ್ಧೀಕರಣ ಘಟಕ ಇಲ್ಲ. ಇಷ್ಟೆಲ್ಲ ಅವೈಜ್ಞಾನಿಕ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಆಲ್ರೆಡಿ ಇವ್ರು ಏನು ಬೇಕೆಲ್ಲ ಮಾಡಿಕೊಂಡು ಅವರಿಗೆ ಖಾತಾ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ತೆರಿಗೆ ಹಣನ ಲಾಸ್ ಮಾಡಲಿಕ್ಕೆ ಇದೇ ಮುಖ್ಯಾಧಿಕಾರಿಗಳು ಮತ್ತು ಹಾಗೆಯೇ ಇಂಜಿನಿಯರ್, ಹಾಗೆಯೇ ಕಂದಾಯ ಕಟ್ಟಿಸ್ಕೊಳ್ಳುವಂಥ ಅಧಿಕಾರಿಗಳು, ಹಾಗೆಯೇ ನಗರಾಭಿವೃದ್ಧಿ ಪ್ರಾಧಿಕಾರ, ನಮ್ಮ ಸಕಲೇಶಪುರದ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳೇನಿದ್ದಾರೆ, ಇವರೆಲ್ಲ ಸೇರಿ ಖಾತಾ ಮಾಡಿಬಿಟ್ಟಿದ್ದಾರೆ. ಇದೇ ಖಾತಾನ ಕ್ಲೋಸ್ ಮಾಡಲಿಕ್ಕೆ ಅಂತ ಹೇಳಿ ಈಗಾಗಲೇ ಸೂಚನೆ ಮಾಡಿದ್ದಾರೆ, ತನಿಖೆ ಮಾಡಲಿಕ್ಕೆ ಹೇಳಿದ್ದಾರೆ. ಏನು ಈ ಟಾಟಾ ಲೇಔಟ್ ಇದೆ ಟೋಟಲ್ ಅಕ್ರಮವಾಗಿದೆ. ಹಾಗೆಯೇ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇನ್ನೊಂದು, ಈಗ ಏನು ಅಕ್ರಮವಾಗಿ ಇಷ್ಟೆಲ್ಲ ಇದ್ರೂ ಏನು ಲೇಔಟ್ ಅಭಿವೃದ್ಧಿನೇ ಆಗದಲೇ ಏನು ಇವತ್ತು ಖಾತಾ ಮಾಡಿದ್ದಾರೆ, ಈ ಅಧಿಕಾರಿಗಳನ್ನು ತತ್ಕ್ಷಣಕ್ಕೇ ಮಾನ್ಯ ಜಿಲ್ಲಾಧಿಕಾರಿಗಳು ಇವರನ್ನು ಸಸ್ಪೆಂಡ್ ಮಾಡಬೇಕು. ಈ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಮಾಡಲಿಲ್ಲ ಅಂತ ಅನ್ನುವ ಪಕ್ಷದಲ್ಲಿ ನಾವು ಮಲೆನಾಡು ರಕ್ಷಣಾ ಸೇನೆಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ಈ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ದಯವಿಟ್ಟು ನೀವು ತಕ್ಷಣಕ್ಕೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೆಯೇ ಈ ಲೇಔಟ್ನ ಅಕ್ರಮದ ಮುಂದುವರೆದ ಭಾಗ ನಾಳೆ ನಾನು ಮತ್ತೆ ಏನು ಈಗ ಇವರು ಇದನ್ನು ಯಾವುದನ್ನು ಖಾತಾವನ್ನು ಮಾಡಿ ಏನು ಲೇಔಟ್ ಅಭಿವೃದ್ಧಿನೇ ಪಡಿಸ್ದಲೇ ಖಾತಾವನ್ನು ಮಾಡಿದ್ದಾರೆ ಯಾವ್ಯಾವ ಅಧಿಕಾರಿಗಳು, ಆ ಅಧಿಕಾರಿಗಳ ಮೇಲೆ ಮತ್ತೆ ನಾಳೆ ಮತ್ತೊಮ್ಮೆ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಇವರುಗಳ ಮೇಲೆ FIR ಮಾಡುವಂಥ ಕೆಲಸ ಸಹ ನಾನು ಮಾಡ್ತೀನಿ. ಕಾನೂನು ಹೋರಾಟಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಈ ಅಧಿಕಾರಿಗಳು ಸಸ್ಪೆಂಡ್ ಆಗಲೇಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ. ಇಲ್ಲ ಅಂದ ಪಕ್ಷದಲ್ಲಿ